ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಅಭ್ಯಾಸ 5.4 ಇದರಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 1 ಬಿಡಿಸಿದ್ದೇವೆ. ಅದನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 2 ಬಿಡಿಸೋಣ. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕಿಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಯಾವುದೇ ರೀತಿಯ ಲೆಕ್ಕ ಮಾಡದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇವುಗಳ ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆಯನ್ನು ಕಂಡುಹಿಡಿಯಂತಿದ್ದಾರೆ. ಇಲ್ಲಿ ನೋಡ್ಬೋದು ಅಂಕಿಗಳ ಸಂಖ್ಯೆ ಅಂತ ಇದ್ದಾರೆ. ನಾವು ಹಿಂದಿನ ಪ್ರಶ್ನೆಯಲ್ಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ವರ್ಗಮೂಲದಲ್ಲಿರುವ ಬಿಡಿ ಸ್ಥಾನದ ಅಂಕಿ ಯಾವುದಂತೇಳಿ ಕಂಡುಹಿಡಿತಿದ್ದೀವಿ. ಆದರೆ ಇಲ್ಲಿ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ನಾನು ಈ ಒಂದು ಪ್ರಶ್ನೆಗೆ 2 ವಿಧಾನದ ಮೂಲಕ ನಾನು ಉತ್ತರಿಸುತ್ತೇನೆ. ಇಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಅಂಶವನ್ನು ತಿಳ್ಕೊಂಡಿರಬೇಕು. ಅದೇನೆಂದರೆ, ಒಂದು ಪೂರ್ಣವರ್ಗ ಸಂಖ್ಯೆಯಲ್ಲಿ n ಅಂಕಿಗಳಿದ್ದು n ಸಮಸಂಖ್ಯೆ ಆಗಿದ್ದರೆ ಅದರ ವರ್ಗಮೂಲವು n/2 ಅಂಕಿಗಳನ್ನು ಹೊಂದಿರುತ್ತದೆ. ಅದೇ ರೀತಿ n ಬೆಸಸಂಖ್ಯೆಯಾಗಿದ್ದರೆ n+1/2 ಅಂಕಿಗಳನ್ನು ಹೊಂದಿರುತ್ತದೆ. ಇದೇನು ಹೇಳ್ತೈತೆ ಅಂದರೆ, ಇಲ್ಲಿ ಈ n ಏನು ಹೇಳ್ತೈತೆ ಅಂದರೆ ಒಂದು ಪೂರ್ಣವರ್ಗ ಸಂಖ್ಯೆಯು ಎಷ್ಟು ಅಂಕಿಗಳನ್ನು ಹೊಂದಿದೆ ಅಂತೇಳಿದು n ಹೇಳುತ್ತದೆ. ಇವಾಗ n ಏನಾದರೂ ಸಮಸಂಖ್ಯೆ ಆಗಿದ್ದರೆ ಅದರ ವರ್ಗಮೂಲವು n/2 ಅಂಕಿಗಳನ್ನು ಹೊಂದಿರುತ್ತದೆ. ನೆಕ್ಸ್ಟು n ಏನಾದರೂ ಬೆಸಸಂಖ್ಯೆ ಆಗಿದ್ದರೆ n+1/2 ಅಂಕಿಗಳನ್ನು ಹೊಂದಿರುತ್ತದೆ ಅಂತೇಳಿ ಹೇಳುತ್ತದೆ. ಇವಾಗ ಕೊಟ್ಟಿರುವ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ. ಇಲ್ಲಿ 1ನೇದು 64. ಇಲ್ಲಿ ನಾವು ಈ ಒಂದು ಸಂಖ್ಯೆಯನ್ನು ತಗೋಬಾರ್ದು, ಇಲ್ಲಿ ನಾವು ಇಲ್ಲಿರುವ ಅಂಕಿಗಳನ್ನ ತಗೋಬೇಕು. ಇಲ್ಲಿ ಅಂಕಿಗಳು ಎಷ್ಟಿದಾವೆ ಅಂದರೆ 1, 2 ಅಂಕಿಗಳದಾವು. ಇದು 2 ಅನ್ನೋದೊಂದು ಸಮಸಂಖ್ಯೆ. ಅವಾಗ ಸಮಸಂಖ್ಯೆದಾಗ ಏನು ತಗೋಬೇಕು ನಾವು n/2 ಅಂತೇಳಿ ತಗೋಬೇಕು. ಇಲ್ಲಿ n ಅಂದರೆ ಏನಾಯಿತು 2 ಆಯಿತು, 2/2 ಆಯಿತು, 2 1 ಅಂದರೆ =1 ಆಯಿತು. ಈ ಒಂದು ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟಂದರೆ 1. ಇಲ್ಲಿ ನಾನು ಈ ರೀತಿ ಬಿಡಿಸಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತೇಳಿ ಬಿಡಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ಅಂಶ ನಿಮಗೆ ಗೊತ್ತಿದ್ದರೆ ನೀವು ಯಾವುದೇ ರೀತಿಯ ಲೆಕ್ಕಾಚಾರ ಮಾಡದೇ ನೀವು ಡೈರೆಕ್ಟಾಗಿ ಹೇಳ್ಬೋದು. ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಅಂದರೆ ನಮಗೆ ಅಡ್ಡಗೆರೆ ಹಾಕೋದು ಗೊತ್ತಿದೆ. ಇವಾಗ ಇಲ್ಲಿ ನಾವು ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಏನು ಮಾಡ್ತೀವಿ ಅಂದರೆ 2 ಅಂಕಿಗಳನ್ನು ಸೇರಿಸಿ ಅಡ್ಡಗೆರೆಯನ್ನು ಹಾಕ್ತೀವಿ. ಇವಾಗ ಇಲ್ಲಿ 2 ಸಂಖ್ಯೆ ಇರೋದ್ರಿಂದ ನಾವು ಒಂದಿಲ್ಲಿ ಅಡ್ಡಗೆರೆಯನ್ನು ಹಾಕ್ತೀವಿ. ಹಾಗಾಗಿ ಒಂದು ಅಡ್ಡಗೆರೆ ಹಾಕೋದ್ರಿಂದ ಇಲ್ಲಿ ನಾವು 1 ಅಂತೇಳಿ ಬರಿಬೇಕು. ನೆಕ್ಸ್ಟ್ ಇನ್ನು 2ನೇದು ಇದು 144. ಈ ಸಂಖ್ಯೆಯಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟದಾವ ಅಂದರೆ 1, 2, 3 ಅದಾವೆ. ಹಾಗಿದ್ರೆ ಇದು ಬೆಸ ಸಂಖ್ಯೆ ಆಗುತ್ತದೆ. ಅವ ಬೆಸ ಸಂಖ್ಯೆ ಆಗಿದ್ರೆ ಏನು ತಗೋಬೇಕು ನಾವು n+1/2 ಅಂತ ತಗೋಬೇಕು. n ಅಂದರೆ ಎಷ್ಟಿದೆ 3 + 1/2 ಆಗುತ್ತೆ. 3 + 1 ಅಂದರೆ 4/2 ಆಗುತ್ತದೆ. ಇಲ್ಲಿ 2 1 2 2 4 ಆಗುತ್ತೆ. ಅಂದರೆ ಇಲ್ಲಿ ಎಷ್ಟು ಬಂದು ಅಂದರೆ 2 ಬಂದು. ಅಂದರೆ ಈ ಒಂದು ಅಂಕಿಯ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟಂದರೆ 2 ಆಗಿರುತ್ತದೆ. ಈ ರೀತಿ ಆದರೂ ಹೇಳ್ಬೋದು. ಇಲ್ಲ ಅಂದರೆ ನೀವು ಅಡ್ಡಗೆರೆ ಹಾಕೋದ್ರ ಮೂಲಕ ಹೇಳ್ಬೋದು. ಇಲ್ಲಿ ನಾವು ಅಡ್ಡಗೆರೆಯನ್ನು ಬಿಡಿಸ್ತಾನಿಂದ ಹಾಕ್ತೀವಿ. ಹಾಗಾಗಿ ಇಲ್ಲಿ ಮೊದಲಿಗೆ 2 ಅಂಕಿಗಳನ್ನ ನಾವು ಸೇರಿಸಿ ಒಂದು ಅಡ್ಡಗೆರೆಯನ್ನು ಹಾಕಬೇಕು. ನೆಕ್ಸ್ಟ್ ಬಂದಂಥ ಅಂಕಿಗಳಿಗೆ ನಾವು ಒಂದು ಅಡ್ಡಗೆರೆಯನ್ನು ಹಾಕಬೇಕು. ಇಲ್ಲಿ ಒಟ್ಟಾರೆಯಾಗಿ ನಾವು 2 ಅಡ್ಡಗೆರೆಯನ್ನು ಹಾಕಿದ್ದೀವಿ ಇಲ್ಲಿ. ಹಾಗಾಗಿ 2 ಅಂತೇಳಿ ಬರಿಬೇಕು. ಈ ಒಂದು ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ 2 ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ನಿಮಗೆ ಈ ರೀತಿ ಆದರೂ ಹೇಳ್ಬೋದು, ಈ ರೀತಿ ಆದರೂ ಡೈರೆಕ್ಟಾಗಿ ಹೇಳ್ಬೋದು. ನೆಕ್ಸ್ಟು 3ನೇದು 4489. ಈ ಒಂದು ಸಂಖ್ಯೆಯು ಹೊಂದಿರುವ ಅಂಕಿಗಳ ಸಂಖ್ಯೆ ಎಷ್ಟಂದರೆ 4. ಇದು ಒಂದು ಸಮಸಂಖ್ಯೆಯಾಗಿದೆ. ಹಾಗಾಗಿ ನಾವು ಇಲ್ಲಿ 4/2 ಆಗುತ್ತಾ. 2 1 2 2 ಅಂದರೆ ಈ ಒಂದು ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟಂದರೆ 2. ಈ ರೀತಿಯಾಗಿ ನೀವು ಡೈರೆಕ್ಟಾಗಿ ಹೇಳ್ಬೋದು. ಇಲ್ಲ ಅಂದರೆ ಅಡ್ಡಗೆರೆಗಳನ್ನು ಹಾಕೋಣ. ಇಲ್ಲಿ 2 ಸಂಖ್ಯೆಗಳನ್ನು ಸೇರಿಸಿ ಒಂದು ಅಡ್ಡಗೆರೆ, ಇಲ್ಲಿ 2 ಸಂಖ್ಯೆಗಳನ್ನು ಸೇರಿಸಿ ಒಂದು ಅಡ್ಡಗೆರೆ, ಅಂದರೆ ಟೋಟಲಾಗಿ 2 ಅಡ್ಡಗೆರೆಗಳನ್ನು ಹಾಕಿದ್ದೀವಿ. ಹಾಗಾಗಿ 2 ಅಂತೇಳಿ ಬರೀಬೇಕು. ನೆಕ್ಸ್ಟು 4ನೇದು 27225. ಈ ಒಂದು ಸಂಖ್ಯೆಯು ಹೊಂದಿರುವ ಅಂಕಿಗಳ ಸಂಖ್ಯೆ ಎಷ್ಟಂದರೆ 5. 5 ಇದ್ದರೆ ಇದು ಬೆಸ ಸಂಖ್ಯೆ ಇದೆ. ಅವಾಗ ನಾವು ಒಂದನ್ನು ಕೂಡಿಸಿ /2 ಮಾಡಬೇಕು. ಅಂದರೆ 6/2 ಆಗುತ್ತಾ. 2 1 2 3 ಅಂದರೆ ಡೈರೆಕ್ಟಾಗಿ ನಾವು ಇಲ್ಲಿ
ಮನಸ್ಸಿನಲ್ಲಿ ಕೂಡ ಮಾಡಿ ಹೇಳ್ಬೋದು. ಇದನ್ನ ಬರಿಬೇಕಂತೇಳಿ ಇಲ್ಲ, ಡೈರೆಕ್ಟಾಗಿ ನೀವು ಬರಿಬೋದು 3 ಅಂತೇಳಿ. ಇಲ್ಲ ಅಂದರೆ ನೀವು ಅಡ್ಡಗೆರೆಗಳನ್ನ ಹಾಕಬೇಕು. ಈ ರೀತಿ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಇಲ್ಲಿ 2 ಸಂಖ್ಯೆಗಳನ್ನು ನಾವು ಸೇರಿಸಿ ಇಲ್ಲಿ ನಾವು ಅಡ್ಡಗೆರೆಗಳನ್ನ ಹಾಕ್ತಾ ಬರಬೇಕು. ಇಲ್ಲಿ ನಾವು 3 ಅಡ್ಡಗೆರೆಗಳನ್ನ ಹಾಕಿದ್ದೀವಿ. ಹಾಗಾಗಿ ಈ ಒಂದು ವರ್ಗ ಸಂಖ್ಯೆಯ ಒಂದು ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 3 ಆಗುತ್ತದೆ. ನೆಕ್ಸ್ಟು 5ನೇದ್ದು, ಈ ಒಂದು ಸಂಖ್ಯೆಯು ಹೊಂದಿರುವ ಅಂಕಿಗಳ ಸಂಖ್ಯೆ ಎಷ್ಟಂದರೆ 6 ಹೊಂದಿದೆ. ಇಲ್ಲಿ 6 ಅನ್ನೋದು ಒಂದು ಸಮಸಂಖ್ಯೆ ಆಗಿದೆ. ಹಾಗಾಗಿ ಇಲ್ಲಿ ನಾವು ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟಾಗುತ್ತೆ 3 ಬರುತ್ತದೆ. ಹಾಗಾಗಿ ಇಲ್ಲಿ ಡೈರೆಕ್ಟ್ 3 ಅಂತೇಳಿ ಹೇಳ್ಬೋದು. ಇಲ್ಲಾಂದರೆ ಇಲ್ಲಿ ನಾವು ಅಡ್ಡಗೆರೆಗಳನ್ನ ಹಾಕಿದಾಗ ಎಷ್ಟಾಗುತ್ತೆ ಅಂದರೆ ಇಲ್ಲಿ 2 ಅಂಕಿಗಳನ್ನ ಸೇರಿಸಿ 1 ಅಡ್ಡಗೆರೆ, ಈ 2 ಅಂಕಿಗಳನ್ನ ಸೇರಿಸಿ 1 ಅಡ್ಡಗೆರೆ, ಈ 1 ಅಂಕಿಗಳನ್ನ ಸೇರಿಸಿ 1 ಅಡ್ಡಗೆರೆ, ಅಂದರೆ ಟೋಟಲ್ ಆಗಿ 3 ಅಡ್ಡಗೆರೆಗಳನ್ನ ಹಾಕಿದ್ದೀವಿ. ಅಂದರೆ ಈ ಒಂದು ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 3 ಆಗುತ್ತದೆ. ನೀವು ಈ ಒಂದು ರೂಲ್ಸ್ ಗೊತ್ತಿದ್ರೆ ನೀವು ಯಾವುದೇ ರೀತಿಯ ಒಂದು ಲೆಕ್ಕಾಚಾರ ಮಾಡದೆ ಡೈರೆಕ್ಟಾಗಿ ಹೇಳ್ಬೋದು, ಇಲ್ಲ ಅಡ್ಡಗೆರೆ ಹಾಕೋದ್ರ ಮೂಲಕ ನೀವು ಹೇಳ್ಬೋದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3, ಕೆಳಗಿನ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ಸಂಖ್ಯೆಗಳು ದಶಮಾಂಶ ಸಂಖ್ಯೆಗಳಾಗಿದ್ದಾವೆ. ಈ ಒಂದು ಸಂಖ್ಯೆಗಳ ವರ್ಗಮೂಲವನ್ನು ನಾವು ಕಂಡುಹಿಡಿಬೇಕು. ಇದರಲ್ಲಿ 1ನೇದು 2.56. ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಭಾಗಾಕಾರ ವಿಧಾನದ ಮೂಲಕ ನಾವು ಕಂಡುಹಿಡಿಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಅಡ್ಡಗೆರೆಗಳನ್ನ ಹಾಕಬೇಕು. ಇವಾಗ ಇಲ್ಲಿ ಈ ರೀತಿ ಬಿಂದುಗಳಿದ್ದಾಗ ನಾವು ಯಾವ ರೀತಿ ನಾವು ಅಡ್ಡಗೆರೆಗಳನ್ನ ಹಾಕಬೇಕಂದ್ರೆ ಈ ಬಿಂದುವಿಂದ ಈ ಕಡೆ ಈ ರೀತಿ ಹಿಂಗೆ ಅಡ್ಡಗೆರೆಗಳನ್ನ ಹಾಕೋತಾ ಬರಬೇಕು. ನೆಕ್ಸ್ಟು ಈ ಬಿಂದುವಿಂದ ಹಿಂದ್ಗಡೆ ಅಂದರೆ ಇಲ್ಲಿ 2 ಸಂಖ್ಯೆಗಳಿಗೆ ಈ ರೀತಿ ನಾವು ಅಡ್ಡಗೆರೆಗಳನ್ನ ಹಾಕಬೇಕು. ಇವಾಗ ಇಲ್ಲಿ ಏನಿದೆ 2.56 ಇದೆ. ಅಂದರೆ ಈ ಬಿಂದು ಆದಮೇಲೆ 2 ಸಂಖ್ಯೆಗಳವು, ಅದಕ್ಕೊಂದು ನಾವು ಅಡ್ಡಗೆರೆಯನ್ನು ಹಾಕಬೇಕು. ನೆಕ್ಸ್ಟು ಇಲ್ಲಿ ಬಿಂದು ಆದಮೇಲೆ ಇದು 1 ಸಂಖ್ಯೆ ಇದೆ, ಇದಕ್ಕೊಂದಕ್ಕೆ ನಾವು ಅಡ್ಡಗೆರೆಯನ್ನು ಹಾಕಬೇಕು. ಇವಾಗ ಇಲ್ಲಿ 2 ಇದೆ, ಹಾಗಾಗಿ ಇಲ್ಲಿ 1 ತಗೋಬೇಕು. 1 × 1 ಅಂದರೆ 1 ಆಯಿತು. 2ರಲ್ಲಿ 1 ಹೋದರೆ 1 ಉಳಿತು. ಇವಾಗ ಇಲ್ಲಿ ಬಿಂದು ಇದೆ ನೆನಪಿಲ್ಲ, ನಾವು ಇಲ್ಲಿ ಇಡಬೇಕು, ಇದನ್ನು ಕಂಪಲ್ಸರಿ. ನೆಕ್ಸ್ಟು ಇಲ್ಲಿ ಪಾಯಿಂಟನ್ನು ಇಟ್ಟು ಈ 2 ಸಂಖ್ಯೆಗಳನ್ನ ನಾವು ಇಳಿಸ್ಕೋಬೇಕು. ಇದು 156 ಆಗುತ್ತದೆ. ಆವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಯಾವ ಸಂಖ್ಯೆಯನ್ನು ತೊಂದಿರ್ತೀವಿ ಅದೇ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡು ಇವೆರಡನ್ನ ಕೂಡಿಸಿ ನಾವು ಇಲ್ಲಿ ಬರೀಬೇಕು. 1 + 1 ಅಂದರೆ 2 ಆಯಿತು. ಈಗಾಗಲೇ ಹೇರುವಾಗಿ ಇಲ್ಲಿ ನಾವು ಒಂದು ಸ್ವಲ್ಪ ಪ್ಲೇಸನ್ನು ಬಿಟ್ಟುಕೊಂಡಿರಬೇಕು, ಯಾಕಂದರೆ ಇಲ್ಲಿ ಮುಂದಿನ ಸಂಖ್ಯೆಯನ್ನು ಬರಲಿಕ್ಕೆ. ಇವಾಗ ಇಲ್ಲಿ ಯಾವ ಸಂಖ್ಯೆಯನ್ನು ತಗೋಬೇಕಂದ್ರೆ ನಾವು ಈ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ನಾವು ನೋಡುತ್ತೇವೆ. ಇವಾಗ ಇಲ್ಲಿ 6 ಇದೆ. ಯಾವ ಒಂದು ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 6 ಇರ್ತೈತೆ ಅಂದರೆ 4 ಮತ್ತು 6. ಇಲ್ಲಿ ನಾವು 4 ತೊಂದರೆ ಏನಾಗತ್ತೆ ಅಂದರೆ ಸಣ್ಣದಾಗತ್ತೆ. ಹಾಗಾಗಿ ಇಲ್ಲಿ ನಾವು 6 ತಗೋಬೇಕು. ಇಲ್ಲಿ 6 ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಕೂಡ 6 ಅಂತೇಳಿ ಬರಿಬೇಕು. ಇವಾಗ ಈ 26 ನಾವು 6ರಿಂದ ಗುಣಿಸಿದಾಗ 156 ಬರುತ್ತದೆ. ಇವಾಗ ಇವೆರಡು ಸೇಮ್ ಇರೋದ್ರಿಂದ ಇವೆರಡನ್ನು ಮೈನಸ್ ಮಾಡಿದಾಗ ನಮಗೆ 0 ಬರುತ್ತದೆ. ಹಾಗಾಗಿ 2.56ರ ವರ್ಗಮೂಲ 1.6 ಆಗುತ್ತದೆ. ನೆಕ್ಸ್ಟು 2ನೇದ್ದು 7.29. ಇಲ್ಲಿ ಕೂಡ ನಾವು ಈ ರೀತಿ ಬಿಂದು ಆದಮೇಲೆ ಇಲ್ಲಿ ಒಂದು 2 ಸಂಖ್ಯೆಗಳು ಸೇರಿಸಿ 1 ಅಡ್ಡಗೆರೆ, ನೆಕ್ಸ್ಟು ಇಲ್ಲಿಂದ ಈ ಬಿಂದುವಿಗೆ ಆದಮೇಲೆ ಇಲ್ಲಿ ಒಂದು ನಾವು ಅಡ್ಡಗೆರೆಯನ್ನು ಹಾಕೋಬೇಕು. ಇವಾಗ ಇಲ್ಲಿ 7 ಇದೆ ಅಂದರೆ 2 ತಗೋಬೇಕು. 3 ತೊಂದರೆ ಏನಾಗುತ್ತೆ 9 ಆಗುತ್ತೆ, ಜಾಸ್ತಿ ಆಗುತ್ತೆ. 2 ತಗೋಬೇಕು. 2 ಎಡ್ಲಿ 4 ಆಯಿತು. 7ರಲ್ಲಿ 4 ಹೋದರೆ 3 ಉಳಿತು. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇಡೋಣ. ನೆಕ್ಸ್ಟು ಇವೆರಡು ಸಂಖ್ಯೆಗಳನ್ನ ಇಲ್ಲಿ ಇಳಿಸ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಯಾವ ಸಂಖ್ಯೆಯನ್ನು ತೊಂದಿರ್ತೀವಿ ಅದೇ ಸಂಖ್ಯೆಯನ್ನು ಬರ್ಕೊಂಡು ಇವೆರಡು ಸಂಖ್ಯೆಗಳನ್ನ ಕೂಡಿಸಿ ಇಲ್ಲಿ ಬರಿಬೇಕು. 2 + 2 ಅಂದರೆ 4 ಆಯಿತು. ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆಯನ್ನು ತಗೋಬೇಕಂದ್ರೆ ಈ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿರೋ ಅಂಕಿಯನ್ನು ನಾವು ನೋಡಬೇಕು. ಇಲ್ಲಿ ಎಷ್ಟಿದೆ 9 ಇದೆ. ಯಾವ ಒಂದು ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 9 ಇರ್ತೈತೆ ಅಂದರೆ ಒಂದು 3, ಇನ್ನೊಂದು 7. ಇಲ್ಲಿ 3 ತೊಂದರೆ ಏನಾಗತ್ತೆ ಸಾಂದಾಗತ್ತೆ. ಹಾಗಾಗಿ ಇಲ್ಲಿ ನಾವು 7 ಅಂತೇಳಿ ತಗೋಬೇಕು. ಇಲ್ಲಿ 7 ತೊಂದರೆ ಇಲ್ಲಿ ಮೇಲ್ಗಡೆ ಕೂಡ 7 ಅಂತೇಳಿ ಬರಿಬೇಕು. ಇವಾಗ 47 ನಾವು 7ರಿಂದ ಗುಣಿಸಿದಾಗ 329 ಬರುತ್ತದೆ. ಇವಾಗ ಇವೆರಡು ಸೇಮ್ ಇರೋದ್ರಿಂದ ಇವೆರಡನ್ನು ಕಳೆದಾಗ ನಮಗೆ 0 ಬರುತ್ತದೆ. ಆದ್ದರಿಂದ 7.29ರ ವರ್ಗಮೂಲ 2.7 ಆಗಿರುತ್ತದೆ. ನೆಕ್ಸ್ಟು 3ನೇದ್ದು 51.84. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ಬಿಂದು ಆದಮೇಲೆ 2 ಅಂಕಿಗಳನ್ನು ಸೇರಿಸಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ಅಡ್ಡಗೆರೆಯನ್ನು ಹಾಕಬೇಕು. ಅದೇ ರೀತಿ ಈ ಬಿಂದು ಆದಮೇಲೆ ಈ ಕಡೆಯಿಂದ ನಾವು 2 ಅಂಕಿಗಳನ್ನು ಸೇರಿಸಿ ಒಂದು ಅಡ್ಡಗೆರೆಯನ್ನು ಹಾಕಬೇಕು. ಇವಾಗ ಇಲ್ಲಿ 51 ಇದೆ, ಹಾಗಾಗಿ ಇಲ್ಲಿ ನಾವು 7 ತಗೋಬೇಕು. 7 × 7 = 49. 51ರಲ್ಲಿ 49 ಹೋದರೆ 2 ಆಯಿತು.
ಇಲ್ಲಿ ಬಿಂದು ಇದೆ, ಹಾಗಾಗಿ ಇಲ್ಲಿ ನಾವು ಬಿಂದುವನ್ನು ಕೊಡಬೇಕು. ನೆಕ್ಸ್ಟ್ ಇವೆರಡು ಸಂಖ್ಯೆಗಳನ್ನ ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಯಾವ ಸಂಖ್ಯೆ ಅಂತ ತೊಗೊಂಡಿರ್ತೀವೋ ಅದೇ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡು ಎರಡನ್ನು ಕೂಡಿಸ್ಬೇಕು. 7 + 7 ಅಂದರೆ 14 ಆಯಿತು. ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆಯನ್ನು ತೊಗೋಬೇಕಂದ್ರೆ ಈ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿರೋ ಅಂಕೆಯನ್ನು ನೋಡ್ಬೇಕು ನಾವು. 4 ಯಾವ ಒಂದು ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇರ್ತೈತೆ ಅಂದರೆ ಒಂದು 2 ಮತ್ತು ಇನ್ನೊಂದು 8. ಇವಾಗ ಇಲ್ಲಿ ನಾವು 8 ತೊಗೊಂಡ್ರೆ ಏನಾಗುತ್ತಾ, ದೊಡ್ಡದಾಗತ್ತಾ, ಹಾಗಾಗಿ ಇಲ್ಲಿ ನಾವು 2 ತಗೋಬೇಕು. ಇಲ್ಲಿ 2 ತೊಗೊಂಡ್ರೆ ಅಂದರೆ ಇಲ್ಲಿ ಮೇಲ್ಗಡೆ ಕೂಡ 2 ಅಂತೇಳಿ ಬರಿಬೇಕು. ಇವಾಗ 142 ನಾವು 2ರಿಂದ ಗುಣಿಸಿದಾಗ 284 ಬರುತ್ತದೆ. ಇವೆರಡು ಸೇಮ್ ಇರೋದ್ರಿಂದ ಕಳೆದಾಗ ಏನಾಗತ್ತೆ ಅಂದರೆ 0 ಬರುತ್ತದೆ. ಆದ್ದರಿಂದ 51.84ರ ವರ್ಗಮೂಲ 7.2 ಆಗುತ್ತದೆ. ನೆಕ್ಸ್ಟು 4ನೇದು 42.25. ಇಲ್ಲಿ ಕೂಡ ನಾವು ಈ ಬಿಂದುವಿಂದ ಈ ಕಡೆ ನಾವು 2 ಸಂಖ್ಯೆಗಳನ್ನು ಸೇರಿಸಿ ಒಂದು ಅಡ್ಡಗೆರೆ, ಅದೇ ರೀತಿ ಈ ಬಿಂದು ಆದಮೇಲೆ ಇಲ್ಲಿ ಈ ಕಡೆ 2 ಅಂಕೆಗಳನ್ನು ಸೇರಿಸಿ ನಾವು ಒಂದು ಅಡ್ಡಗೆರೆಯನ್ನು ಹಾಕ್ತೀವಿ. ಇಲ್ಲಿ 42 ಇದೆ, ಹಾಗಾಗಿ ಇಲ್ಲಿ ನಾವು 6ಅನ್ನು ತಗೋಬೇಕು. 6 36 ಆಯಿತು. ನೆಕ್ಸ್ಟ್ 42ರಲ್ಲಿ 36 ಹೋದರೆ 6 ಉಳಿಯುತ್ತದೆ. ಇವಾಗ ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಮೇಲ್ಗಡೆ ಕೂಡ ಪಾಯಿಂಟ್ ಇಡೋಣ. ನೆಕ್ಸ್ಟ್ ಇವೆರಡು ಸಂಖ್ಯೆಗಳನ್ನ ಇಲ್ಲಿ ಕೆಳಗಡೆ ಬರ್ಕೊಳ್ಳೋಣ. ಇವಾಗ ಇಲ್ಲಿ ಯಾವ ಸಂಖ್ಯೆ ಅಂತ ಹೊಂದಿತ್ತು ಅದೇ ಸಂಖ್ಯೆಯನ್ನು ಬರ್ಕೊಂಡು ಎರಡನ್ನು ನಾವು ಕೂಡಿಸಬೇಕು. 6 + 6 ಅಂದರೆ 12 ಆಯಿತು. ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆ ತಗೋಬೇಕಂದ್ರೆ ಈ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವ ಅಂಕೆಯನ್ನು ನಾವು ನೋಡಬೇಕು. ಇಲ್ಲಿ ಎಷ್ಟಿದೆ, 5 ಇದೆ. ಅಂದರೆ 5 ಎದುರು ಬರ್ತೈತೆ. ಯಾವ ಒಂದು ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 5 ಬರ್ತೈತೆ ಅಂದರೆ 5ರಲ್ಲಿ ಮಾತ್ರ ಇದು ಬಿಡಿ ಸ್ಥಾನದಲ್ಲಿ 5 ಬರ್ತೈತೆ. ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ನಾವು 5 ಅಂತ ತಗೋಬೇಕು. ಇಲ್ಲಿ 5 ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಕೂಡ 5 ಅಂತೇಳಿ ಬರ್ಕೋಬೇಕು. ಇವಾಗ ಈ 125 ನಾವು 5ರಿಂದ ಗುಣಿಸಿದಾಗ 625 ಬರುತ್ತದೆ. ಇವೆರಡು ಸೇಮ್ ಇರೋದ್ರಿಂದ ನಾವು ಎರಡನ್ನು ಕಳೆದಾಗ ನಮಗೆ 0 ಬರುತ್ತದೆ. ಆದ್ದರಿಂದ 42.25ರ ವರ್ಗಮೂಲ 6.5 ಆಗುತ್ತದೆ. ನೆಕ್ಸ್ಟು 5ನೇದು 31.36. ಇಲ್ಲಿ ಕೂಡ ನಾವು ಈ ಬಿಂದುವಿಂದ ಈ ಕಡೆ 2 ಅಂಕೆಗಳನ್ನು ಸೇರಿಸಿ ಅಡ್ಡಗೆರೆಯನ್ನು, ನೆಕ್ಸ್ಟು ಈ ಬಿಂದು ಆದಮೇಲೆ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು ಅಡ್ಡಗೆರೆಯನ್ನು ಹಾಕಬೇಕು ನಾವು. ಇಲ್ಲಿ 31 ಇರೋದ್ರಿಂದ ನಾವು 5ಅನ್ನು ತಗೋಬೇಕು. 5 5 25. 31ರಲ್ಲಿ 25 ಹೋದರೆ 6 ಉಳಿತು. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇಡೋಣ. ನೆಕ್ಸ್ಟ್ ಇವೆರಡು ಸಂಖ್ಯೆಗಳನ್ನ ಇಲ್ಲಿ ಕೆಳಗಡೆ ಬರ್ಕೋಣ. ಇವಾಗ ಇಲ್ಲಿ ಯಾವ ಸಂಖ್ಯೆ ಅಂತ ತೊಗೊಂಡಿರ್ತೀವಿ ಅದೇ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡು ಇವೆರಡನ್ನ ಕೂಡಿಸ್ಬೇಕು. 5 + 5 ಅಂದರೆ 10 ಆಯಿತು. ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆ ಅಂತ ತಗೋಬೇಕಂದ್ರೆ ಈ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕೆಯನ್ನು ನೋಡಬೇಕು. ಎಷ್ಟಿದೆ, ಇಲ್ಲಿ 6 ಇದೆ. ಯಾವ ಒಂದು ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 6 ಇರ್ತೈತೆ ಅಂದರೆ ಒಂದು 4 ಇನ್ನೊಂದು 6. ಇಲ್ಲಿ 4 ತೊಗೊಂಡ್ರೆ ಏನಕ್ಕತಿ, ಸಾಂದಕತಿ. ಹಾಗಾಗಿ ಇಲ್ಲಿ ನಾವು 6 ಅಂತೇಳಿ ತಗೋಬೇಕು. ಇಲ್ಲಿ 6 ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಕೂಡ ನಾವು 6 ಅಂತೇಳಿ ಬರಿಬೇಕು. 106 ನಾವು 6ರಿಂದ ಗುಣಿಸಿದಾಗ 636 ಬರುತ್ತದೆ. ಇವಾಗ ಇವೆರಡು ಸೇಮ್ ಇರೋದರಿಂದ ಇವೆರಡನ್ನು ಕಳೆದಾಗ ನಮಗೆ 0 ಬರುತ್ತದೆ. ಆದ್ದರಿಂದ 31.36ರ ವರ್ಗಮೂಲ 5.6 ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಕೆಳಗಿನ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಆ ರೀತಿ ಪಡೆದ ಪೂರ್ಣವರ್ಗದ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಖ್ಯೆಗಳ ಪೂರ್ಣವರ್ಗವನ್ನಾಗಿ ಮಾಡಲು ನಾವು ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ಕಳಿಬೇಕಂತೇಳಿ ಹೇಳಿದಾರೆ. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇದರಲ್ಲಿ 1ನೇದು 402. ಇದರ ವರ್ಗಮೂಲವನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ನಾವು ಭಾಗಾಕಾರ ವಿಧಾನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯೋಣ. ನಾವು ವರ್ಗಮೂಲವನ್ನು ಕಂಡುಹಿಡಿಬೇಕಂದ್ರೆ ಇಲ್ಲಿ ನಾವು ಅಡ್ಡಗೆರೆಗಳನ್ನ ಹಾಕ್ತೀವಿ. ಅಡ್ಡಗೆರೆಗಳನ್ನ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ 2 ಅಂಕೆಗೆ ನಾವು ಒಂದು ಅಡ್ಡಗೆರೆಯನ್ನು ಹಾಕ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಂತ ಸಂಖ್ಯೆ ಇಲ್ಲಿ ನಾನು 2 ಅಂಕೆಗಳನ್ನು ಸೇರಿಸಿ ಒಂದು ಅಡ್ಡಗೆರೆ, ಇಲ್ಲಿ ನೆಕ್ಸ್ಟ್ ಒಂದೇ ಇದೆ, ಹಾಗಾಗಿ ಇದಕ್ಕೆ ಒಂದಕ್ಕೆ ನಾವು ಅಡ್ಡಗೆರೆಯನ್ನು ಹಾಕಬೇಕು. ಇವಾಗ ಇಲ್ಲಿ 4 ಇದೆ, ನಾವು 2ಅನ್ನು ತಗೋಬೇಕು. 2 4 ಆಯಿತು. 4ರಲ್ಲಿ 4 ಹೋದರೆ 0 ಆಯಿತು. ನೆಕ್ಸ್ಟು ಇವೆರಡು ಸಂಖ್ಯೆಗಳನ್ನ ನಾವು ಕೆಳಗಡೆ ಬರ್ಕೋಬೇಕು. ಇವಾಗ ಇಲ್ಲಿ ಏನು ಸಂಖ್ಯೆ ತೊಗೊಂಡಿರ್ತೀವಲ್ಲ ಅದೇ ಸಂಖ್ಯೆಯಲ್ಲಿ ಬರ್ಕೊಂಡು ಎರಡು ಸಂಖ್ಯೆಗಳನ್ನ ಕೂಡಿಸ್ಬೇಕು. 2 + 2 ಅಂದರೆ 4 ಆಯಿತು. ಇವಾಗ ಇಲ್ಲಿ ಯಾವ ಸಂಖ್ಯೆನ ತಗೋಬೇಕಂದ್ರೆ ನಾವು ಈ ಒಂದು ಸಂಖ್ಯೆಯನ್ನು ನೋಡಬೇಕು. ಇಲ್ಲಿ ಎಷ್ಟಿದೆ, 2 ಇದೆ. ಇಲ್ಲಿ ಏನಾದರೂ ನಾವು 1ಅನ್ನು ತೊಗೊಂಡಿವಿ ಅಂದರೆ 41 ಆಗತ್ತೆ, ಹೆಚ್ಚಿಗೆ ಆಗುತ್ತದೆ. ಆದ್ದರಿಂದ ಇಲ್ಲಿ ನಾವು 0ಅನ್ನೇ ತಗೋಬೇಕು. ಇಲ್ಲಿ 0 ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಕೂಡ ನಾವು 0 ಅಂತೇಳಿ ಬರ್ಕೋಬೇಕು. ಇವಾಗ 40ಅನ್ನು ನಾವು 0ದಿಂದ ಗುಣಿಸಿದಾಗ 0 ಬರುತ್ತದೆ. ಇವಾಗ 2ರಲ್ಲಿ 0 ಕಳೆದ್ರೆ 2 ಆಗುತ್ತದೆ. ಇದು
ಇಲ್ಲೇನಿದೆ ಎಲ್ಲ ಶೇಷ ಇದು ಏನನ್ನು ಹೇಳ್ತೈತೆ ಅಂದರೆ ಈ 402ರಲ್ಲಿ 2 ಹೆಚ್ಚಿಗೆ ಆಗಿದೆ ಅಂತೇಳಿ ಹೇಳುತ್ತದೆ. ಆದ್ದರಿಂದ ನಾವು ಈ 2ನ್ನು ನಾವು 402ರಿಂದ ಕಳೆಯಬೇಕು. ಆವಾಗ 402ರಲ್ಲಿ 2ನ್ನು ಕಳೆದಾಗ ನಮಗೆ 400 ಬರುತ್ತದೆ. ಈ 400 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಇದರ ಒಂದು ವರ್ಗಮೂಲ 20 ಆಗುತ್ತದೆ. ಅಂದರೆ ಈ ಒಂದು ಕೊಟ್ಟಂತ ಸಂಖ್ಯೆಯಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ 2. ಇಲ್ಲಿ ಕಳೆದಂತ ಬಂದಂತ ಒಂದು ಪೂರ್ಣ ಸಂಖ್ಯೆ ಯಾವುದಂದ್ರೆ 400. ಇದರ ವರ್ಗಮೂಲ 20 ಆಗುತ್ತದೆ. ನೆಕ್ಸ್ಟ್ ಎರಡನೇದು 1989. ಇಲ್ಲಿ ಕೂಡ ನಾವು 2 ಅಂಕಿಗಳನ್ನ ಸೇರಿಸಿ ಒಂದು ಅಡ್ಡಗೆರೆಗಳನ್ನ ಹಾಕ್ತೀವಿ. ಈ ರೀತಿ ಒಂದು ಅಡ್ಡಗೆರೆ, ಇಲ್ಲಿ ಈ 2 ಅಂಕಿಗಳನ್ನ ಸೇರಿಸಿ ಒಂದು ಅಡ್ಡಗೆರೆ. ಇವಾಗ ಇಲ್ಲಿ 19 ಇದೆ, ನಾವು 4 ತಗೋಬೇಕು. 4 4 16 ಆಯಿತು. ನೆಕ್ಸ್ಟ್ 19ರಲ್ಲಿ 16 ಹೋದರೆ 3 ಬರುತ್ತದೆ. ನೆಕ್ಸ್ಟ್ ಈ ಮುಂದಿನ 2 ಸಂಖ್ಯೆಗಳನ್ನ ಇಲ್ಲಿ ನಾವು ಬರ್ಕೋಬೇಕು. ಇವಾಗ ಇಲ್ಲಿ ಯಾವ ಸಂಖ್ಯೆ ತಗೊಂಡಿರ್ತೀವಲ್ಲ ಅದೇ ಸಂಖ್ಯೆನ ಇಲ್ಲಿ ಬರ್ಕೊಂಡು ಈ 2 ಸಂಖ್ಯೆಯನ್ನು ಕೂಡಿಸ್ಬೇಕು. 4 + 4 ಅಂದರೆ 8 ಆಯಿತು. ಇವಾಗ ನೆಕ್ಸ್ಟ್ ಇಲ್ಲಿ ನಾವು ಯಾವ ಸಂಖ್ಯೆ ತಗೋಬೇಕಂದ್ರೆ ಈ ಸಂಖ್ಯೆಗಳನ್ನ ನಾವು ನೋಡಬೇಕು. ಅಂದರೆ ಇದಕ್ಕೆ ನಿಯರ್ ಆದಂಥ ಸಂಖ್ಯೆಗಳನ್ನ ನಾವು ತಗೋಬೇಕು. ಇವಾಗ ಇಲ್ಲಿ ನಾವು ಗುಣಿಸ್ತಾ ಬರಬೇಕು. ಅಂದರೆ ನಿಯರ್, ಈಗ ಅಟ್ಲೀಸ್ಟ್ 3 4 ಈ ರೀತಿ ಗುಣಿಸ್ತಾ ಬಂದಾಗ ನಮಗೆ 4 ಒಂದು ನಿಯರ್ ಸಂಖ್ಯೆ ಬರ್ತದೆ. ಹಾಗಾಗಿ ಇಲ್ಲಿ ನಾನು 4 ಅಂತ ತಗೊಂಡಿದ್ದೀನಿ. ಇಲ್ಲಿ 4 ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಕೂಡ 4 ಅಂತೇಳಿ ತಗೋಬೇಕು. ಇವಾಗ ಈ 84ನ್ನು ನಾವು 4ರಿಂದ ಗುಣಿಸಿದಾಗ 336 ಬರುತ್ತದೆ. ಅಂದರೆ ಈ ಒಂದು ಸಂಖ್ಯೆಗೆ ನಿಯರ್ ಆಗುವಂಥ ಇಲ್ಲಿ ನಾವು ಸಂಖ್ಯೆಯನ್ನು ತಗೋಬೇಕು. ಇವಾಗ ಈ 389ರಲ್ಲಿ 336 ಕಳೆದಾಗ ನಮಗೆ 53 ಬರುತ್ತದೆ. ಈ 53 ಇದೇನಿದು ಶೇಷ, ಇದು ಏನನ್ನು ಹೇಳ್ತೈತೆ ಅಂದರೆ ಈ 1929ರಲ್ಲಿ ಈ 53 ಹೆಚ್ಚಿಗೆ ಆಗಿದೆ ಅಂತೇಳಿ ಹೇಳುತ್ತದೆ. ಆದ್ದರಿಂದ ಈ 53ನ್ನು ನಾವು 1989ರಿಂದ ಕಳೆದಾಗ ನಮಗೆ 1936 ಬರುತ್ತದೆ. ಇದು ಒಂದು ಸಂಖ್ಯೆ ಬಂದಂಥ ಸಂಖ್ಯೆ ಏನಿರ್ತದೆ ಅಂದರೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಇದರ ವರ್ಗಮೂಲ 44 ಆಗುತ್ತದೆ. ಅಂದರೆ ಈ ಒಂದು ಕೊಟ್ಟಂತ ಸಂಖ್ಯೆಯಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ 53. ಈ 53ನ್ನು ಕಳೆದಾಗ ಬಂದ ಸಂಖ್ಯೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಇದರ ವರ್ಗಮೂಲ 44 ಆಗುತ್ತದೆ. ನೆಕ್ಸ್ಟ್ ಮೂರನೇದ್ದು 3250. ಇಲ್ಲಿ ಕೂಡ ನಾವು ಅಡ್ಡಗೆರೆಗಳನ್ನ ಹಾಕೋಣ. 2 ಸಂಖ್ಯೆಗಳಿಗೆ ಈ ರೀತಿ ಅಡ್ಡಗೆರೆಗಳನ್ನ ಹಾಕೋಬೇಕು. ಇವಾಗ ಇಲ್ಲಿ 32 ಇದೆ, ನಾವು 5ಅನ್ನು ತಗೋಬೇಕು. 5 5 25 ಆಯಿತು. ಈ 32ರಲ್ಲಿ 25 ಹೋದರೆ 7 ಉಳಿತು. ನೆಕ್ಸ್ಟ್ 2 ಸಂಖ್ಯೆಗಳನ್ನ ನಾವು ಕೆಳಗಡೆ ಬರ್ಕೋಬೇಕು. ಇವಾಗ ಇಲ್ಲಿ ಯಾವ ಸಂಖ್ಯೆ ತಗೊಂಡಿರ್ತೀವಲ್ಲ ಅದೇ ಸಂಖ್ಯೆಯನ್ನು ಇಲ್ಲಿ ನಾವು ಬರ್ಕೊಂಡು 2ಅನ್ನು ಕೂಡಿಸ್ಬೇಕು. 5 + 5 ಅಂದರೆ 10 ಆಯಿತು. ಇವಾಗ ಇಲ್ಲಿ ಎಷ್ಟಿದೆ 750 ಇದೆ. ಇಲ್ಲಿ ನಾವು 750ಕ್ಕೆ ನಿಯರ್ ಆಗುವಂಗೆ ಇಲ್ಲಿ ಒಂದು ನಾವು ಸಂಖ್ಯೆಯನ್ನು ತಗೋಬೇಕು. ಇಲ್ಲಿ 750ಕ್ಕೆ 7 ಒಂದು ನಿಯರ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು 7 ಅಂತ ತಗೋಣ. ಇಲ್ಲಿ ಏನು ತಗೊಂಡಿತ್ತು ಅದೇ ಸಂಖ್ಯೆನಲ್ಲೇ ಮೇಲ್ಗಡೆ ಬರ್ಕೋಬೇಕು. ಈ 107ನ್ನು ನಾವು 7ರಿಂದ ಗುಣಿಸಿದಾಗ 749 ಬರುತ್ತದೆ. ಇವಾಗ ಈ 750ರಲ್ಲಿ 749ನ್ನು ಕಳೆದಾಗ ನಮಗೆ 1 ಬರುತ್ತದೆ. ಈ ಶೇಷ ಏನು ಹೇಳ್ತೈತೆ ಅಂದರೆ ಈ 3750ರಲ್ಲಿ 1 ಹೆಚ್ಚಿಗೆ ಆಗಿದೆ ಅಂತ ಹೇಳ್ತೈತಿ. ಆದ್ದರಿಂದ ನಾವು 1ಅನ್ನು 3250ರಿಂದ ಕಳೆಯಬೇಕು. ಇವಾಗ 1ಅನ್ನು ಕಳೆದಾಗ ಏನಾಗೈತೆ ಅಂದರೆ 3249 ಬರುತ್ತದೆ. ಇದು ಒಂದು ಏನಾಗಿರ್ತೈತೆ ಅಂದರೆ ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಇದರ ವರ್ಗಮೂಲ 53 ಆಗುತ್ತದೆ. ಅಂದರೆ ಈ ಒಂದು ಕೊಟ್ಟಂತ ಸಂಖ್ಯೆಯಿಂದ ಕಳೆಯಬೇಕಾದ ಸಂಖ್ಯೆ 1. ಇಲ್ಲಿ ಕಳೆದಿಂದ ಬಂದಂತ ಒಂದು ಸಂಖ್ಯೆ ಇದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಇದರ ವರ್ಗಮೂಲ 57 ಆಗುತ್ತದೆ. ನೆಕ್ಸ್ಟ್ ನಾಲ್ಕನೇದ್ದು 825. ಇದನ್ನು ನಾವು ಕೂಡ ಇಲ್ಲಿ ಅಡ್ಡಗೆರೆಗಳನ್ನ ಹಾಕೋಬೇಕು 2 ಸಂಖ್ಯೆಗಳಿಗೆ ಅನುಗುಣವಾಗಿ. ನೆಕ್ಸ್ಟ್ ಇಲ್ಲಿ ಒಂದು ಸಂಖ್ಯೆ ಇದೆ, ಇಲ್ಲಿ ಇದಕ್ಕೊಂದಕ್ಕೆ ನಾವು ಅಡ್ಡಗೆರೆಯನ್ನು ಹಾಕೋಬೇಕು. ಇವಾಗ ಇಲ್ಲಿ 8 ಇದೆ, ನಾವು ಇಲ್ಲಿ ಏನಾದರೂ 3 ತೊಂದರೆ ಹೆಚ್ಚಿಗೆ ಆಗುತ್ತೆ. ಹಾಗೆ ಇಲ್ಲಿ 2ಅನ್ನು ತಗೋಬೇಕು. 2 × 2 ಅಂದರೆ 4 ಆಯಿತು. 8ರಲ್ಲಿ 4 ಹೋದರೆ 4 ಆಯಿತು. ನೆಕ್ಸ್ಟ್ ಇವೆರಡು ಮುಂದಿನ ಸಂಖ್ಯೆಗಳನ್ನ ಇಲ್ಲಿ ನಾವು ಬರ್ಕೋಬೇಕು. ಇಲ್ಲಿ ಯಾವ ಸಂಖ್ಯೆಯನ್ನು ತಗೊಂಡಿರ್ತೀವಲ್ಲ ಅದೇ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡು 2 ಸಂಖ್ಯೆಯನ್ನು ಇಲ್ಲಿ ಕೂಡಿಸ್ಬೇಕು. 2 + 2 ಅಂದರೆ 4 ಆಯಿತು. ಇವಾಗ ಇಲ್ಲಿ ಯಾವ ಸಂಖ್ಯೆಯನ್ನು ತಗೋಬೇಕಂದ್ರೆ ಈ ಒಂದು 3 ಸಂಖ್ಯೆಗಳನ್ನ ನಾವು ನೋಡಬೇಕು. ಇದಕ್ಕೆ ನಿಯರ್ ಇರುವಂಥ ಒಂದು ಸಂಖ್ಯೆಯನ್ನು ನಾವು ಇಲ್ಲಿ ತಗೋಬೇಕು. ಇಲ್ಲಿ ನಾನು 8 ಅಂತೇಳಿ ತಗೊಂಡಿದ್ದೀನಿ. ಇಲ್ಲಿ 8 ತಗೊಂಡಿದ್ರೆ ಇಲ್ಲಿ ಮೇಲ್ಗಡೆ ಕೂಡ 8 ಅಂತೇಳಿ ಬರ್ಕೋಬೇಕು. ಇವಾಗ ಈ 48ನ್ನು ನಾವು 8ರಿಂದ ಗುಣಿಸಿದಾಗ 384 ಬರುತ್ತದೆ. ಈ 425ರಲ್ಲಿ ನಾವು 384ನ್ನು ಕಳೆದಾಗ 41 ಬರುತ್ತದೆ. ಇದು ಏನು ಶೇಷ ಏನೈತಲ್ಲ ಏನು ಹೇಳ್ತೈತೆ ಅಂದರೆ ಈ 825ರಲ್ಲಿ
41 ಹೆಚ್ಚಿಗೆ ಆಗಿದೆ ಅಂತೇಳಿ ಹೇಳುತ್ತದೆ. ಆದ್ದರಿಂದ ಈ 41 ನಾವು 825ರಿಂದ ಕಳೆಯಬೇಕು. ಇವಾಗ ಕಳೆದಾಗ ಎಷ್ಟು ಬರುತ್ತದೆ ಅಂದರೆ 784 ಬರುತ್ತದೆ. ಈ ಕಳೆದಂತ ಬಂದಂಥ ಒಂದು ಸಂಖ್ಯೆ ಏನಾಗಿರ್ತೈತೆ ಅಂದರೆ ಇದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಈ ಒಂದು ಸಂಖ್ಯೆಯ ವರ್ಗಮೂಲ 28 ಆಗುತ್ತದೆ. ಅಂದರೆ ಇಲ್ಲಿ ಕೊಟ್ಟಂತ ಸಂಖ್ಯೆಯಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ 41. ನೆಕ್ಸ್ಟ್ ಕಳೆದಂತ ಬಂದಂಥ ಒಂದು ಸಂಖ್ಯೆ ಇದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಇದರ ಒಂದು ವರ್ಗಮೂಲ 28 ಆಗುತ್ತದೆ. ನೆಕ್ಸ್ಟ್ 5ನೇದು 4000. ಇಲ್ಲಿ ಕೂಡ ನಾವು ಅಡ್ಡಗೆರೆಗಳನ್ನು ಹಾಕಬೇಕು. 2 ಅಂಕಿಗಳು ಸೇರಿ ಈ ರೀತಿ ಅಡ್ಡಗೆರೆಗಳನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ 40 ಇದೆ, ಹಾಗಾಗಿ ಇಲ್ಲಿ ನಾವು 6ಅನ್ನು ತಗೋಬೇಕು. 6 6 36. 40ರಲ್ಲಿ 36 ಹೋದರೆ 4 ಉಳಿಯಿತು. ನೆಕ್ಸ್ಟ್ 2 ಸೊನ್ನೆಗಳನ್ನ ಇಲ್ಲಿ ಕೆಳಗಡೆ ಬರ್ಕೊಳ್ಳೋಣ. ಇಲ್ಲಿ ಯಾವ ಸಂಖ್ಯೆಯನ್ನು ತೊಗೊಂಡಿರ್ತಿಲ್ಲ ಅದೇ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡು 2 ಸಂಖ್ಯೆಗಳನ್ನ ಕೂಡಿಸ್ಬೇಕು. 6 + 6 ಅಂದರೆ 12 ಆಯಿತು. ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆಗಳನ್ನು ತಗೋಬೇಕಂದ್ರೆ ಇಲ್ಲಿ ಇರುವ ಸಂಖ್ಯೆಯನ್ನು ನಾವು ನೋಡ್ಬೇಕು. 400 ಇದೆ. ಈ 400ಕ್ಕೆ ನಿಯರ್ ಇರೋ ಸಂಖ್ಯೆಯನ್ನು ನಾವು ತಗೋಬೇಕು. ಅಂದರೆ ನಾವು ಇಲ್ಲಿ 3ಅನ್ನು ತಗೋಬೇಕು, ಯಾಕಂದರೆ ಇದಕ್ಕೆ ನಿಯರ್ ಆಗಿ ಬರುತ್ತದೆ. ಇಲ್ಲಿ 3 ತೊಂದರೆ ಇಲ್ಲಿ ಮೇಲ್ಗಡೆ ಕೂಡ 3 ಅಂತೇಳಿ ಬರೀಬೇಕು. ಈ 123ಅನ್ನು ನಾವು 3ರಿಂದ ಗುಣಿಸಿದಾಗ 369 ಬರುತ್ತದೆ. ಇವಾಗ ಈ 400ರಲ್ಲಿ 369ಅನ್ನು ಕಳೆದಾಗ ನಮಗೆ 31 ಬರುತ್ತದೆ. ಈ ಶೇಷ ಏನು ಹೇಳ್ತೈತೆ ಅಂದರೆ ಈ 4000ರಲ್ಲಿ ಇದು 31 ಹೆಚ್ಚಿಗೆ ಆಗಿದೆ ಅಂತೇಳಿ ಹೇಳುತ್ತದೆ. ಅಂದರೆ ಕಳಿಬೇಕಂದ್ರೆ ನಾವು ಡೈರೆಕ್ಟಾಗಿ ಇದನ್ನ ಶೇಷ ಏನು ಬಂದಿರ್ತೈತಿಲ್ಲ ಇದನ್ನ ಕಳೆದ್ರೆ ಮುಗೀತು. ಇವಾಗ ಇದರಲ್ಲಿ 31ಅನ್ನು ಕಳೆದಾಗ ನಮಗೆ 3969 ಬರುತ್ತದೆ. ಇಲ್ಲಿ ಕಳೆದಂತ ಬಂದಂಥ ಈ ಸಂಖ್ಯೆ ಏನಾಗಿರ್ತೈತೆ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಈ ಒಂದು 3969ರ ವರ್ಗಮೂಲ 63 ಆಗುತ್ತದೆ. ಅಂದರೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಈ ರೀತಿ ಭಾಗಾಕಾರ ವಿಧಾನದ ಮೂಲಕ ಬಿಡಿಸಿದಾಗ ಇಲ್ಲೇನು ಶೇಷ ಬಂದಿರ್ತೈತಲ್ಲ ಅದೇ ಒಂದು ಸಂಖ್ಯೆಯಿಂದ ನಾವು ಕಳೆದಾಗ ಅಲ್ಲಿ ನಮಗೆ ಒಂದು ಪೂರ್ಣವರ್ಗ ಸಂಖ್ಯೆ ಸಿಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 4 ಮುಕ್ತಾಯವಾಯಿತು. ಈ ವಿಡಿಯೋದ PDF ಯಾರಿಗಾದ್ರೂ ಬೇಕಾದರೆ PDF ಅಂತೇಳಿ ಮೆಸೇಜ್ ಮಾಡಿ PDF ಅನ್ನು ಸೆಂಡ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದಿನ ಪ್ರಶ್ನೆ ಸಂಖ್ಯೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.